ಹೋಗುತ್ತೆ, ಆಫ್ ಮಾಡಿ ಬರ್ತೀನಿ ಇರು. ಕೂತ್ಕೋ, ಅಲ್ಲಿ ಬಂದೆ. ಏನ್ ಜಯು, ಏನ್ ಹೇಳು? ಯಾಕೆ ಇವತ್ತು ಆಟ ಆಡಕ್ ಹೋಗ್ತಂಗೆ ನನ್ನ ಕರಿತಿದ್ಯಾ ಬಾಬಾ ಅಂತ? ಏನಪ್ಪ ಹೇಳೇನು? ಅಮ್ಮ, ಇಂಡಿಪೆಂಡೆನ್ಸ್ ಡೇಗೆ ಮ್ಯಾಮ್ ಹೇಳಿದ್ದಾರೆ ಮನೆಗೆ ಹೋಗಿ ಫೋನ್ ಮಾಡಿಸಿ ಅಂದಿದ್ದಾರೆ. ಅದಕ್ಕೆ ಇಂಡಿಪೆಂಡೆನ್ಸ್ ಡೇಗೆ ಫೋನ್ ಮಾಡಿ 1 ಅವರ್ ಇಲ್ಲ 2 ಅವರ್ ಏನೇ ಪ್ರಾಕ್ಟೀಸ್ ಮಾಡಿ ಕಳಿಸ್ಬೇಕಂತೆ ಇಂಡಿಪೆಂಡೆನ್ಸ್ ಡೇಗೆ. 1 ಅವರ್, 1 ಗಂಟೆ ಇಲ್ಲ 2 ಗಂಟೆ ಏನ್ ಪ್ರಾಕ್ಟೀಸ್ ಮಾಡ್ಸಕಂತೆ? ಏನ್ ಹೇಳಿದಾರೆ ನೀಟಾಗಾದ್ರೂ ಹೇಳು. ಮ್ಯಾಮ್ ಏನೋ ಹೇಳಿರ್ತಾರೆ, ನೀನ್ ಬಂದು ಏನೋ ಹೇಳ್ತೀಯ. ಅವ್ರಂತೂ ಹೊತ್ತಾಗ ಒಂದು ಮೆಸೇಜ್ ಆದ್ರೂ ಹಾಕಲ್ಲ. ಅಯ್ಯೋ ದೇವ್ರೆ, 1 ನಿಮಿಷ ಇಲ್ಲ 2 ನಿಮಿಷದ್ದು ಸ್ಪೀಚ್ ಕಣೋದು. ಪೀಚ್ ಅಲ್ಲ, ಪೀಚ್ ಅಂತೀಯಲ್ಲ, ಅದನ್ನ ನಾನೊಂದು ಹೇಳ್ಕೊಟ್ಟು ನೀನು ಹೋಗಿ ಪೀಚ್ ಅಂದೆಲ್ಲ ಅಲ್ಲಿ ಹಂಗೆ ಮಾತಾಡಿದ್ರೆ ಏನಪ್ಪ? ಯಾವುದು ಇಂಗ್ಲಿಷ್ ಎಲ್ಲ ಕನ್ನಡದಲ್ಲಿ ಹೇಳ್ಕೊಡ್ಬೇಕಾ? ಕನ್ನಡ ಇಂಗ್ಲಿಷ್ ಅಲ್ವಾ ಅಂದ್ರೆ ನಾನು ಕನ್ನಡ ಕಲ್ಕೊಂಡು ಹೋಗ್ಬೇಕು ಅಂತ ಮ್ಯಾಮಿಗೆ ಬಂದಿದ್ದೀನಿ, ಅಶ್ವಿನಿ ಮ್ಯಾಮಿಗೆ. ಕನ್ನಡದಾಗ ಹೇಳ್ಕೊಡೋಣ, ಯಾವಾಗ ಹೇಳ್ಬೇಕಂತೆ? ನಾಳೆ. ಹೋಮ್ವರ್ಕೆಲ್ಲ ಮುಗಿಸು, ಮತ್ತೆ ಹೇಳ್ಕೊಡ್ತೀನಿ. ನನಗೂ ಒಂದು ಸ್ವಲ್ಪ ಕೆಲಸ ಇಟ್ಕೊಳ್ಳೋ, ಅಡುಗೆ ಮನೇಲಿ ಮುಗಿಸ್ಕೊಂಡು ಬಂದು ಹೇಳ್ಕೊಡ್ತೀನಿ. ಅಮ್ಮ, ಫಸ್ಟ್ ಸ್ಪೀಚ್ ಅಂತ ನೀಟಾಗಿ ಹೇಳಕ್ ಕಲಿ. ಪೀಚ್ ಅಂತ ಅನ್ಬೇಡ. ಅಯ್ಯೋ, ಇದು ಎಷ್ಟು ಈಗಲೇ ಫಸ್ಟ್ ಸ್ಟ್ಯಾಂಡರ್ಡ್ ಆಗಿದ್ಯಾ, ಇನ್ನು ನಿನಗೆ ಮಾತಾಡಕ್ ಬರಲ್ಲ ನೋಡಪ್ಪ. ಮಾತಾಡೋದೇ ಹೇಳ್ಕೊಡ್ತೀನಿ ನಾನು. ಯಾವಾಗಿನ ಮಾತಾಡೋದು? ಅಮ್ಮ, ಸ್ವಲ್ಪ ತಾತ ಬಂದು ನಮ್ಮ ಎಲ್ಲ ಸಂಚೆಗೂ ಪ್ಲೀಸ್ ಮಾತಾ ಬಂದು ಹೋಮ್ವರ್ಕ್ ಮಾಡ್ಕೊಂತ ಕೂತ್ಕೊಂಡು ಓದ್ಕೊಂಡು ಆಮೇಲೆ ನಿನ್ನೆಲ್ಲ ಕೇಳ್ತೀನಿ. ಪ್ಲೀಸ್ ಒಂದು ಸ್ವಲ್ಪ ತಾತ ಬರ್ತೀನಿ. ಸರಿ ಹೋಗೋದೇನ? ಕಾಲ ಮೇಲೆ ಕಾಲು ಹಾಕ್ಕೊಂಡು ಕುಂತಿರೋದು ನೀನು. ನೋಡಪ್ಪ ಗತ್ತು ನಿಂದು. ಇಳಿಸು, ಬೇಗ ಬರ್ಬೇಕು ನೋಡು. ಹೋಮ್ವರ್ಕ್ ನಂದು ಒಂದು ಸ್ವಲ್ಪ ಕೆಲಸ ಇದೆ ಅಡುಗೆ ಮನೆಗೆ, ಬೇಗ ಮುಗಿಸ್ಕೊಂಬರ್ತೀನಿ. ಮುಗಿಸ್ಕೊಂಬಂದ ತಕ್ಷಣ ಹೋಮ್ವರ್ಕ್ ಮಾಡಿಸ್ತೀನಿ. ನಾನು ಕರೆದಾಗ ಹೋಮ್ವರ್ಕಿಗೆ ಬಂದ್ಬಿಡ್ಬೇಕು. ಹೋಮ್ವರ್ಕ್ ಮಾಡಿಸ್ತೀನಿ, ಆಮೇಲೆ ಸ್ಪೀಚ್ ಹೇಳ್ಕೊಡ್ತೀನಿ. ಸರಿನಾ? ಸರಿ, ಫಸ್ಟ್ ಹೋಗ್ಬರ್ತೀನಿ. ಏ ಬಾಜು, ಹೊರಗೆ ಹೋಗಿ ಆಟ ಆಡೋಣ ಎಲ್ಲರೂ. ನೀನೇನೋ ಸ್ಕೂಲಾಗಿರೋ ರೆಸ್ಟೋರೆಂಟ್ ಕರೀತಿಯಲ್ಲ, ಇಲ್ಲಿರೋದು ನಾವೇ 5 ಜನ ಅಷ್ಟೇ, ಬೇರೆ ಯಾರು ಇಲ್ಲ. ಏನು ಚಳಿ ಇದೆ, ಬಾರೋ ಮನೆಯೊಳಗೆ ಹೋಗೋಣ ಪ್ಲೀಸ್. ಬಾರೋ, ಇಲ್ಲಿದ್ನೇ ಸಾಕಾಗೋತು, ಬರ್ರೋ. ನೀನೇ ತಾನೇ ಕರ್ಕೊಂಬಂದಿದ್ದು ಹೊರಗೆ ಆಟ ಆಡೋಣ ಅಂತ. ನೋಡು ಹೆಂಗೈತೆ ಇಲ್ಲಿ, ಚಳಿ ಆಗ್ತೈತೆ. ನಾನಂತೂ ಫುಲ್ ಡ್ರೆಸ್ ಹಾಕೊಂಡಿನಪ್ಪ, ನನಗೇನಾಗಲ್ಲ. ಇವನು ನೋಡ್ರು ಚಿಂಟುನ, ಅವನು ಬನಿನಕ್ಕೆ ಬಂದಾನೆ. ಚಳಿ ಆಗಲ್ವೇನೋ ಅವನಿಗೆ? ನನಗೂ ಏನು ಚಳಿ ಆಗ್ತಿಲ್ಲ, ನಾನು ಹೊರಗೆ ಒಳಗೆಲ್ಲ ಓಡಾಡ್ಕೊಂತ ಇರ್ತೀನಿ, ನನಗೇನು ಆಗ್ತಿಲ್ಲ ಅಪ್ಪ. ಹೊರಗೆ ಹತ್ರ ಆಟ ಆಡಕ್ಕೆ ಇದ್ರೆ ಈ ಚಳಿ ಇರೋದು ಗೊತ್ತಾಗ್ತಾ ಇಲ್ವಾ? ಒಳಗೆ ಬರೀ ಒಳಗದೇನು ಕುತ್ಕೊಂಡು ಒಂದು ಹತ್ರ ಕುತ್ಕೊಂಡು ಟಿವಿನೇ ಏನೋ ನೋಡೋದು ಬಿಟ್ಟು ಹೊರಗೆ ಆಟ ಆಡಕ್ಕೆ ಬಂದಿದ್ದಾರೆ. ಬರ್ರಿ, ಚಿಂಟು ಟಿವಿ ಹಾಕ್ಕೊಡ್ತೀನಿ, ಟಿವಿ ನೋಡಿ ಬರ್ರಿ. ಶೀತ ಬರ್ರಿ, ಗುಂಡ, ಅಪೂರ್ವ ಎಲ್ಲರೂ ಬರ್ರಿ. ನಿಶಾಂತ್ ಬನ್ನಪ್ಪ ಒಳಗೆ. ಸ್ವಲ್ಪ ಹೊತ್ತು ಒಳಗೆ ಹೋಗಿ ಬರ್ತೀವಲ್ಲ, ಹೊರಗೆ ಹೋಗಿದ್ದಾರೆ. ಕುತ್ಕೊಳ್ರಿ, ಎಲ್ಲರೂ ಕುತ್ಕೊಳ್ರಿ. ತಡಿರೋ ಬರ್ತೀನಿ, ನನ್ನ ಅಜ್ಜಿಗೆ ಹೇಳಿ ಬಂದಿಲ್ಲ, ಮನೆಗೆ ಹೋಗಿ ಹೇಳಿ ಬರ್ತೀನಿ, ಇಲ್ಲ ಅಂತ ಹುಡುಕ್ತತ್ತೆ. ನಾಳೆ ಸ್ಕೂಲ್ ಐತೆ, ಇದು ಹೋಮ್ವರ್ಕ್ ಎಲ್ಲ ಮಾಡಿದ್ಯಾ? ಬಾ ಮಾಡೋಣ ಎಲ್ಲರೂ. ಬ್ಯಾಗ್ ತಂದು, ಇನ್ನೊಂದು ಫ್ರೆಂಡ್ ಇನ್ನೊಬ್ಬ ಬರ್ತಾನ, ಬ್ಯಾಗ್ ತಂದು ಬೇಗ. ಓನು ಬರ್ತಾನೆ, ಚಿಂಟು ಬ್ಯಾಗ್ ತಂದು ಬೇಗ ಬಾ. ಇಲ್ಲ, ನಾನು ಈಗ ಮಾಡಲ್ಲ. ನಮ್ಮ ಸ್ಕೂಲಾಗೆ ಪೀಚ್ ಹೇಳಿದ್ರಲ್ಲ, ಅದನ್ನ ಅಮ್ಮ ಆಮೇಲೆ ಹೇಳ್ಕೊಡ್ತಂತೆ. ಹೋಮ್ವರ್ಕ್ ಮಾಡ್ಕೊಂಡು ಹೇಳಿಸ್ಕೊಂತೀನಿ. ಈಗ ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡು ಎಲ್ಲರೂ ಚಿಂಟು ಟಿವಿ ನೋಡೋಣ. ಡೋರ ಬರ್ತದೆ ಕಣ್ರೋ, ಹಿಂದಿ ಕಲಿಬೋದು ಡೋರ ನೋಡಿದ್ರೆ. ಹ್ಞೂ ಕಣ, ಡೋರ ಹಾಕ್ಬಿಡು.
ಡೋರ ಹಾಕು. ಏ ಡೋರ ಬೇಡ, ಮೋಟು ಪಟ್ಲು ಕಿ ಜೋಡಿ ಅನ್ನಕು ಅದಾಡ್ತೀನಿ ಕಾಮಿಡಿ. ಸರಿ ಏನಾರ ಒಂದು ಹಾಕ್ರಿ ಇವಾಗ, ಮನೆಗೆ ಈಗ ಮತ್ತೆ ಬೇಗ ಹೋಗ್ಬೇಕು ಓದ್ಕೊಳಕ್ಕೆ. ನೀವು ಹಿಂಗೆ ಇದು ಮಾಡ್ತೀರಪ್ಪ. ಹಾಕಿದನ ನೋಡ್ರಪ್ಪ ಚಿಂಡುಟಿ. ಇದ್ರಾಗ ಟಿ ಆಂಟಿ ಏನು ಬರ್ತಿದೆ, ಮುಗಿದ ಮೇಲೆ ಬೇರೆ ಬರ್ತವೆ. ನಾನು ಇಲ್ಲೇ ಪಕ್ಕದ ಮನೆಗೆ ಹೋಗ್ಬರ್ತೀನಿ, ನೀವು ಹೇಳ್ದಂಗೆ ಹೋಗ್ಬೇಡ್ರಿ, ಕುತ್ಕೊಂಡು ನೋಡಿ. ಆಮೇಲೆ ನಾನು ಬಂದಮೇಲೆ ಒಬ್ಬೊಬ್ಬರನ್ನೇ ಬಿಟ್ಟು ಬರ್ತೀನಿ ಆಯ್ತಾ? ರೋಡ್ ಕ್ರಾಸ್ ಮಾಡ್ಕೊಂಡು ಹೋಗ್ಬೇಕಾರೆ ಮತ್ತೆ ನೀವು ಬೀಳ್ತೀರಾ. ಸರಿ ಆಂಟಿ. ಏ ಹೋಮ್ವರ್ಕ್ ಮಾಡೋದು ಚೆನ್ನಾಗಿ ಕಣೋ, ಟಿವಿ ಆಫ್ ಮಾಡು. ಇಲ್ಲಿ ನನ್ನ ಫ್ರೆಂಡ್ ಕರ್ಕೊಂಬತ್ತೀನಿ ಚಿಂಟು, ಮನೆಗೆ ಹೋಮ್ವರ್ಕ್ ಮಾಡ್ತೀನಿ ಅಂತ ಹೇಳಿದ್ರೆ ನನ್ನ ಫ್ರೆಂಡ್ ಕರ್ಕೊಂಬರ್ತಾನೆ. ಈಗ ಬತ್ತ ನೋನು ಬ್ಯಾಗ್ ಹಾಕೊಂಡು ಬಾ. ಸರಿ ಸರಿ, ಮನೆಗೆ ಹೋಗಿ ಬ್ಯಾಗ್ ತಂದು ಎಲ್ಲರೂ ಇಲ್ಲೇ ಹೋಮ್ವರ್ಕ್ ಮಾಡೋಣ. ಹೋಗ್ತಾರನ ಬರ್ರಿ. ಹ್ಞೂ ಸರಿ ಸರಿ ಹೋಗ್ತಾರೆ.